ಹಾಯ್, ವೆಲ್ಕಮ್ ಟು ಪರಿಸ್ ಮಿನಿ ವರ್ಲ್ಡ್. ಇವತ್ತು ನಾನು ಒಂದು ಚಿಕ್ಕ ಕತೆ ಹೇಳ್ತಾ ಇದ್ದೀನಿ. ಕರ್ಮಾನುಸಾರಂಗ ಯಾರು ಏನೇನು ಕರ್ಮ ಮಾಡಿದ್ರು ಮೇಲೆ ಭಗವಂತ ಇರ್ತಾರೆ, ಅದು ನೋಡ್ತಾ ಇರ್ತಾರೆ ಅಂತ ಒಂದು ಚಿಕ್ಕ ಉದಾಹರಣೆಗೆ ಒಂದು ಚಿಕ್ಕ ಕತೆ ಹೇಳ್ತಾ ಇದ್ದೀನಿ. ಒಂದು ಊರಲ್ಲಿ ಒಬ್ಬರು ರಾಮೇಗೌಡರು ಅಂತ ದೊಡ್ಡ ಶ್ರೀಮಂತರಿರ್ತಾರೆ. ಅವ್ರಿಗೆ ಕಂಪ್ನಿಗಳು ಜಾಸ್ತಿ ಇರ್ತವೆ. ಅವ್ರು ದೊಡ್ಡ ಶ್ರೀಮಂತರು ಊರಲ್ಲಿ. ಒಂದು ದಿವಸ ಒಬ್ಬರು ಬಡವರು ಬಂದು ಏನಂತ ಕೇಳ್ತಾರೆ, ಇವತ್ತು ನನ್ನ ಮಗಳದ್ದು ಮದುವೆ ಐತೆ ಗೌಡ್ರೆ, ಸ್ವಲ್ಪ ಹಣ ಏನನ್ನ ನೀವು ಕೊಡ್ತೀರಾ ಸಹಾಯ ಅಂತ ಕೇಳ್ತಾರೆ. ಆವಾಗ ಗೌಡ್ರು ಏನಂತ ಹೇಳ್ತಾರೆ ಅಂದರೆ, ನಿಮ್ಮಂತಕ್ಕೋಸ್ಕರನ ನಾನು ಇಷ್ಟೊಂದು ಕಷ್ಟಪಟ್ಟು ಹಣ ಎಲ್ಲ ನಾನು ದುಡಿತಾ ಇರೋದು, ಇಲ್ಲ ಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ಅವರು ಇದ್ಕೊಂಡು ಏನಂತ ಬೈಕೊಂಡು ಹೋಗ್ತಾರೆ, ಇವ್ರ ಹತ್ರ ಇಷ್ಟೊಂದು ಹಣ ಐತೆ, ಯಾರಿಗೂ ಸಹಾಯನೇ ಮಾಡಲ್ಲ, ಇವರು ಸತ್ ಮೇಲೆ ಏನನ್ನ ತಗೊಂಡು ಹೋಗ್ತಾರ ಅಂತ ಬೈಕೊಂಡು ಹೋಗ್ತಾರೆ. ಅದು ಆ ಗೌಡ್ರಿಗೂ ಕೇಳಿಸಿದ್ಮೇಲೆ ಅವರು ಅನ್ಕೊತಾರೆ, ಹೌದಲ್ವಾ, ಸತ್ ಮೇಲೆ ಯಾರನ್ನ ದುಡ್ಡು ತಗೊಂಡು ಹೋಗ್ತಾರೆ, ನನ್ನ ಹತ್ರ ಇಷ್ಟೊಂದು ದುಡ್ಡು ಐತೆ ಅಲ್ವಾ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಅವರು ಫ್ಯಾಕ್ಟ್ರಿ ಇರುತ್ತೆ ಅಲ್ವಾ, ಫ್ಯಾಕ್ಟ್ರಿದಲ್ಲಿ ಇರೋರಿಗೆಲ್ಲ ದಂಡೋರ ಮಾಡ್ತಾರೆ. ಏನಂತ, ಯಾರನ್ನ ಸತ್ ಮೇಲೆ ದುಡ್ಡು ತಗೊಂಡು ಹೋಗಂಗೆ ಇದ್ದರೆ, ಏನಾನ ಟಿಪ್ ಇದ್ದರೆ ನಮ್ಗೆ ಹೇಳ್ರಿ, ನಾನು 10,000 ಬಹುಮಾನ ಕೊಡ್ತೀನಿ, ಕರೆಕ್ಟಾಗಿ ಹೇಳ್ಬೇಕು, ಇಲ್ಲಾಂದರೆ ಕೆಲಸ ಕಲ್ಕೊತೀರಿ ಅಂತ ಹೇಳ್ತಾರೆ. ಆಮೇಲೆ ಯೋಚನೆ ಮಾಡ್ತಾರೆ ಎಲ್ಲರೂ, ಸತ್ ಮೇಲೆ ದುಡ್ಡು ಯಾರನ್ನ ತಗೊಂಡು ಹೋಗ್ತಾರಾ, ಇಲ್ಲಲ್ವಾ, ಆಮೇಲೆ ನಾವು ಕರೆಕ್ಟಾಗಿ ಹೇಳಿದ್ರೆ ಪರವಾಗಿಲ್ಲ, ಇಲ್ಲಾಂದರೆ ನಮಗೂ ಕೆಲಸನೂ ಹೋಗುತ್ತೆ ಅಲ್ವ ಅಂತ ಎದುರ್ಕೊಂಡು ವರ್ಕರ್ಸ್ ಯಾರೂ ಬರಲ್ಲ. ಆಮೇಲೆ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ. ಗೌಡ್ರು ಯೋಚನೆ ಮಾಡಿ ಹೆಂಗಪ್ಪ ಮಾಡೋದು, ಇಷ್ಟೊಂದು ದುಡ್ಡು ಐತೆ ಅಲ್ವಾ, ಹೆಂಗಪ್ಪ ಮಾಡೋದು. ಆಮೇಲೆ ದೊಡ್ಡ ಊರಲ್ಲಿ ಅವ್ರಿಗೂ ಫ್ಯಾಕ್ಟ್ರಿಗಳು ಇರ್ತಾವಲ್ವ, ಬೇರೆ ಬೇರೆ ದೇಶದಲ್ಲಿ ಎಲ್ಲ ಇರುತ್ತೆ. ಎಲ್ಲರಿಗೂ ಹಂಗೆ ಹೇಳ್ತಾರೆ, ಸತ್ ಮೇಲೆ ಹಣ ತಗೊಂಡೋಗಂಗೆ ಏನಾನ ಇದ್ದರೆ ನನಗೆ ಹೇಳ್ರಿ, ಅವ್ರಿಗೆ 10 ಲಕ್ಷ ನಾನು ಬಹುಮಾನ ಕೊಡ್ತೀನಿ ಅಂತ. ಅದು ಸಾಧ್ಯ ಇಲ್ಲ ತಾನೇ, ಸಾಧ್ಯ ಇದ್ದರೆ ಯಾರನ್ನ ಹೇಳ್ತಾರೆ, ಯಾರೂ ಬರಲ್ಲ. 1 ತಿಂಗಳು 2 ತಿಂಗಳು ಹಂಗೆ ಆಗುತ್ತೆ, 6 ತಿಂಗಳಾಗುತ್ತೆ. 6 ತಿಂಗಳಾದಮೇಲೆ ಒಬ್ಬರು ಬರ್ತಾರೆ, ಗೌಡ್ರೆ ನಾನು ಹೇಳ್ತೀನಿ, ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಅಂತ ಬರ್ತಾರೆ. ಆಯ್ತಪ್ಪ ಏನು ಹೇಳಿ ಅಂತ ಅವ್ರು ಕೂರಿಸ್ಕೊಂಡು ಹೇಳ್ತಾರೆ, ನೀವು ಯಾವಾಗನ್ನ ಫ್ಲೈಟಲ್ಲಿ USA ಹೋಗಿದ್ದೀರಾ ಅಂತ ಕೇಳ್ತಾರೆ. ಹೋಗಿದ್ದೀನಿ, ಫ್ಲೈಟಲ್ಲಿ ಹೋಗೋವಾಗ ನಿಮ್ಮ ದುಡ್ಡು ನೀವು ಕರೆನ್ಸಿ ರೂಪದಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀರಾ, ನಾ ಮಾಡ್ಕೊಂಡಿದ್ದೀನಪ್ಪ ಅಂತಾರೆ. ಆಮೇಲೆ ದುಬೈಗೆ ಹೋಗಿದ್ದೀರಾ ಫ್ಲೈಟಲ್ಲಿ ಅಂತ ಕೇಳ್ತಾರೆ. ಹೋಗಿದ್ದೀನಿ, ಏನೇ ಅಸಲು ನಾನೇನು ಕೇಳಿದ್ದೀನಿ, ನೀವೇನು ಹೇಳ್ತಾ ಇದ್ದೀರಿ, ಒಂದು ಮ್ಯಾಚೇ ಆಗ್ತಾ ಇಲ್ಲಲ್ವಾ ಅಂತ. ಗೌಡ್ರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿ, ನಾನು ಹೇಳ್ತೀನಿ. ಆಮೇಲೆ ಪ್ಯಾರಿಸ್ಗೆ ಹೋಗಿದ್ದೀರಾ, ಲಂಡನ್ಗೆ ಹೋಗಿದ್ದೀರಾ ಫ್ಲೈಟಲ್ಲಿ, ನಿಮ್ಮ ದುಡ್ಡು ಹೆಂಗೆ ಮಾಡಿದಿರಿ, ಕರೆನ್ಸಿ ರೂಪದಲ್ಲಿ ಚೇಂಜ್ ಮಾಡಿದಿರಲ್ವ ಅಂತಾರೆ. ಚೇಂಜ್ ಮಾಡಿದ್ದೀನಿ ಅಂತಾರೆ. ಹಂಗೆ ನಾವೂ ಸತ್ ಮೇಲೆ ಸ್ವರ್ಗಕ್ಕೆ ಹೋದ್ಮೇಲೆ ನಾವು ಮಾಡಿರೋದು ಪುಣ್ಯ ಧರ್ಮ ಅವೆಲ್ಲ ಇರ್ತಾವಲ್ವ, ಕರ್ಮ ಫಲಾಲು ಅವೆಲ್ಲ ಇರುತ್ತೆ ಅಲ್ವ, ಅದೆಲ್ಲ ಮೇಲೆ ಭಗವಂತರು ಬರೀತಾರೆ, ನಮ್ಮ ಹೆಂಗಿರುತ್ತೋ ಅಂತ ಅವರು ಬರೀತಾರೆ. ಅದಕ್ಕೆ ಯಾರನ್ನ ಸಹಾಯ ಅಂತಂದಮೇಲೆ ನಾವು ಅವ್ರಿಗೆ ಸಹಾಯ ಮಾಡಬೇಕು. ಈಗ ಯಾರನ್ನ ಬರ್ತಾರಲ್ವ ನಿಮ್ಮ ಹತ್ರಗೆ, ಈಗ ಮದುವೆ ಮಾಡಬೇಕು, ನಮ್ಮ ಮಗಳಿಗೆ ಮದುವೆ ಮಾಡಬೇಕು, ಇನ್ನು ಏನೇ ಆದರೂ ಹಿಂಗೆ ಆಪ್ರೇಷನ್ ಮಾಡಬೇಕು ಅಂತ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿರಿ ಅಂತ ಅವ್ರಿಗೆ ಎಲ್ಲ ಬಿಡಿಸಿ ಹೇಳ್ತಾರೆ. ಅವಾಗ ಅವ್ರು ಅನ್ಕೊತಾರೆ, ಇದು ನಿಜಾನೇ ತಾನೇ, ಸತ್ ಮೇಲೆ ಯಾರನ್ನ ಏನಾನ ತಗೊಂಡೋಗ್ತಾರಾ, ಹಂಗೆ ತಗೊಂಡೋಗಂಗಿದೆ, ನನಗಂತ ದೊಡ್ಡವ್ರು ಎಷ್ಟೆಷ್ಟು ತಗೊಂಡೋಗೋರು, ಸಾಧ್ಯ ಇಲ್ಲಲ್ವಾ ಅಂತ ಅವ್ರಿಗೆ ಸ್ವಲ್ಪ ಜ್ಞಾನೋದಯ ಆಗಿ, ಆವಾಗಿಂದ ಆ ಗೌಡ್ರು ಯಾರೇ ಆಗಲಿ, ರಾತ್ರಿ ಆಗಲಿ, ಎನಿ ಟೈಮು ಸಹಾಯ ಅಂತ ಬಂದಮೇಲೆ ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ತಾಯಿರ್ತಾರೆ. ನೀವು ಕೂಡ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಹೃದಯದಲ್ಲಿ ಏನು ಅನಿಸುತ್ತೋ ಅದೆಲ್ಲ ಅಂತಲ್ಲ, ನೀವು ದುಡ್ದಿರೋ ಸ್ವಲ್ಪ 4 ಜನಕ್ಕೆ ಸಹಾಯ ಮಾಡಿರಿ, ಮೇಲೆ ಭಗವಂತ ಇರ್ತಾರೆ. ನಮ್ಮದು ಕರ್ಮಾನುಸಾರಂಗ ಎಲ್ಲನೂ ಅವರು ಬರೀತಾರೆ. ಕೃಷ್ಣಂ ವಂದೇ ಜಗದ್ಗುರು. ಬಾಯ್. ನನ್ನ ಮಾತುದಲ್ಲಿ ಏನನ್ನ ತಪ್ಪು ಮಾತಾಡಿದರೆ ಕ್ಷಮಿಸಿರಿ. ಆಮೇಲೆ ನನ್ನ ಮಾತೆಲ್ಲ ಕಮೆಂಟ್ಸ್ ರೂಪದಲ್ಲಿ ಬರೀರಿ, ಓಕೆನಾ? ಬಾಯ್.